ಭಾರತ ದೇಶದಲ್ಲಿ ಇಡೀ ಬಿಹಾರ್ ಎಲೆಕ್ಷನನ್ನು ಇಡೀ ಭಾರತ ದೇಶವನ್ನು ನೋಡ್ತಿತ್ತು. ಏನು ವಿರೋಧ ಪಕ್ಷದ ಕಾಂಗ್ರೆಸ್ ಮತ್ತು ಮಹಾಗಠಬಂಧನ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು NDA ಒಕ್ಕೂಟ ಈ ಸಲ ಮತ್ತೆ ಸರ್ಕಾರ ಆಗುವುದಿಲ್ಲ ಅಂತೇಳಿ ಏನು ಸುಳ್ಳು ಪ್ರಚಾರ ಮಾಡಿತ್ತು. ಆ ಸುಳ್ಳು ಪ್ರಚಾರಕ್ಕೆ ಇವತ್ತಿನ ದಿವಸ ಬಿಹಾರ್ ಮಹಾಜನತೆ ಇಡೀ ಭಾರತ ದೇಶಕ್ಕೆ ನಾವು NDA ಒಕ್ಕೂಟದ ಜೊತೆ ಇದ್ದೀವಿ ಮತ್ತು ನಾವು ಪಾರದರ್ಶಕವಾಗಿ ಸರ್ಕಾರ ನಡೆಸೋದಕ್ಕಾಗಿ ಜಂಗಲ್ ರಾಜ್ಯವನ್ನು ತೆಗೆದು ರಾಮ ರಾಜ್ಯವನ್ನು ಮಾಡಿದ್ದೀವಿ. ಅದಕ್ಕಾಗಿ ಅವರ ಬಿಹಾರ್ ಮತದಾರರು ಇವತ್ತಿನ ದಿವಸ ಸುಮಾರು NDA ಒಕ್ಕೂಟಕ್ಕೆ 200 ಮ್ಯಾಗೆ ಇವತ್ತಿನ ದಿವಸ ಅಲ್ಲಿ ವಿಜಯೋತ್ಸವ ಅಲ್ಲಿ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ. 243ರಲ್ಲಿ 210 ವಿದ್ಯಾರ್ಥಿಗಳು NDA ಒಕ್ಕೂಟ ಜಯಶಾಲಿಯಾಗಿದೆ. ಈ ಮುಂಬರುವ ಚುನಾವಣೆಯಲ್ಲಿ ಏನು ಗ್ಯಾರಂಟಿ ಅಂತೇಳಿ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಮ್ಯಾಗೆ ನಾವು ಆರಿಸಿ ಬಂದೀವಿ, ಗ್ಯಾರಂಟಿನಿಂದ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗಿದೆ ಅಂತೇನು ಇವತ್ತಿನ ದಿವಸ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರಲ್ಲ, ಈ ಕಾಂಗ್ರೆಸ್ ನಾಯಕರಿಗೆ ಇಡೀ ಬಿಹಾರ್ ಜನತೆ ನೋಡಿ ಕರ್ನಾಟಕದ ಜನತೆ ಯಾವಾಗ ಎಲೆಕ್ಷನ್ ಬರ್ತವೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಮನೆಗೆ ಕಳಿಸ್ಬೇಕಂತೆ ಕರ್ನಾಟಕ ಜನತೆ ಕಾಯ್ದು ಕೂತಿರ್ತದೆ. ಅದೇ ರೀತಿ ಈಗೇನು ಭ್ರಷ್ಟ ಸರ್ಕಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ, ಈ ಜನತೆ ಬಿಹಾರದಲ್ಲಿ ನಡೆದಿರೋ ಚುನಾವಣೆ ಮತ್ತು ಅಲ್ಲಿ ನಡೆದಿರೋ ಎಲ್ಲ ಚಟುವಟಿಕೆಗಳು ಈ ರಾಜ್ಯದ ಜನತೆ ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆ ಕೂಡ ಭ್ರಷ್ಟ ಸರ್ಕಾರ ಕಿತ್ತಿರುವುದು BJP ಸರ್ಕಾರ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ರಾಮರಾಜ್ಯ ಆಡಳಿತ ಅಂತ ಹೇಳಿ ನನ್ನ ಮಾತು